ಹಿಂದಿನ ಸರ್ಕಾರ ಇದ್ದಾಗ IPS ಅಧಿಕಾರಿ ರೂಪಾ ಮೌದ್ಗಿಲ್ ಮತ್ತು IAS ಅಧಿಕಾರಿ ರೋಹಿಣಿ ಸಿಂಧೂರಿ ಮಧ್ಯೆ ಚಟಾಪಟಿ ನಡೆದಿತ್ತು ಸೋಷಿಯಲ್ ಮೀಡಿಯಾದಲ್ಲಿ. ರೂಪಾ ಅವರು ಒಂದಿಷ್ಟು ಪೋಸ್ಟ್ಗಳನ್ನು ಹಾಕಿದರು. ಈ ವಿಚಾರ ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರಣೆಯಾಗಿದೆ. ಡಿ ರೂಪಾ ಅವರು ಕ್ಷಮೆ ಕೇಳಬೇಕು ಅಂತ ರೋಹಿಣಿ ಸಿಂಧೂರಿ ಪಟ್ಟು ಹಿಡಿದಿದ್ದಾರೆ. ಅವಹೇಳನಕಾರಿ ಪೋಸ್ಟ್ಗಳನ್ನು ತೆಗೆದುಹಾಕಬಹುದು, ಆದರೆ ಘಟನೆಯಿಂದ ನನ್ನ ಕುಟುಂಬಕ್ಕೆ ತೀರಾ ಘಾಸಿಯಾಗಿದೆ. ಇದಕ್ಕಾಗಿ ರೂಪಾ ಮೌದ್ಗಿಲ್ IPS ಅಧಿಕಾರಿ ಬೇಷರತ್ತಾಗಿ ಕ್ಷಮೆ ಯಾಚಿಸಬೇಕು ಅಂತ ನ್ಯಾಯಪೀಠದ ಮುಂದೆ ತಮ್ಮ ಅಹವಾಲನ್ನು ಸಲ್ಲಿಸಿದ್ದಾರೆ. ಇದಕ್ಕೆ ಡಿ ರೂಪಾ ಅವರ ಪರ ವಕೀಲರು ಆಕ್ಷೇಪ ಕೂಡ ವ್ಯಕ್ತಪಡಿಸಿದ್ದಾರೆ. ಭವಿಷ್ಯದ ಕಾರಣದಿಂದ ಪ್ರಕರಣ ಇತ್ಯರ್ಥಕ್ಕೆ ಸೂಚಿಸಿ ಅಂತ ನ್ಯಾಯಪೀಠದ ಮುಂದೆ ಮನವಿ ಮಾಡಲಾಯಿತು. ಈ ವೇಳೆ ಇಬ್ಬರೂ ಅಧಿಕಾರಿಗಳಿಗೆ ನ್ಯಾಯಮೂರ್ತಿ AS ಓಕಾ ಬುದ್ಧಿಮಾತನ್ನ ಕೂಡ ಹೇಳಿದ್ದಾರೆ. ಆದರೆ ಇದು ಇನ್ನೂ ಕೂಡ ಇತ್ಯರ್ಥ ಆಗಿಲ್ಲ ಈ ಇಶ್ಯೂ ಅನ್ನುವಂಥ ಡೀಟೇಲ್ ಕೂಡ ಲಭ್ಯ ಆಗ್ತಾ ಇದೆ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಜಗದೀಶ್ ಫೋನ್ ಸಂಪರ್ಕದಲ್ಲಿ. ಜಗದೀಶ್, ಇವತ್ತೇನಾಯ್ತು ವಿಚಾರಣೆಯ ಸಂದರ್ಭ? ರಕ್ಷತ್ IPS ಅಧಿಕಾರಿಯಾಗಿರ್ತಕ್ಕಂತಹ ಡಿ ರೂಪಾ ಮತ್ತು IAS ಅಧಿಕಾರಿಯಾಗಿರ್ತಕ್ಕಂತಹ ರೋಹಿಣಿ ಸಿಂಧೂರ್ ಅವರು ನಡೆಸಿದಂತಹ ಜಟಾಪಟಿಯ ವಿಚಾರ ಸುಪ್ರೀಂ ಕೋರ್ಟ್ ನಲ್ಲಿ ವಿಚಾರಣೆಗೆ ಬರುತ್ತೆ. ನ್ಯಾಯಮೂರ್ತಿಗಳಾದ ಓಕಾ ಅವರ ನೇತೃತ್ವದ ಪೀಠದ ಮುಂದ್ಗಡೆ ಬರುವಂತಹ ವಿಚಾರಣೆ ಸಂದರ್ಭದಲ್ಲಿ ಇಬ್ರು ಅಧಿಕಾರಿಗಳಿಗೂ ಸಹಿತ ನ್ಯಾಯಾಧೀಶರು ಇಬ್ಬರನ್ನು ಸಹಿತ ಅಂದ್ರೆ ಕನ್ವಿನ್ಸ್ ಮಾಡುವಂತಹ ಕೆಲಸವನ್ನ ಮಾಡ್ತಾರೆ. ಯಾಕಂದ್ರೆ ನೀವು ಸಾಮಾಜಿಕ ಜೀವನದಲ್ಲಿ ಇದ್ದೀರಾ, ಮತ್ತೆ ತುಂಬಾ ಘನತೆ ಇರುವಂತಹ ಸ್ಥಾನದಲ್ಲಿ ಇರುವಂತವ್ರು ಈ ರೀತಿಯಾಗಿ ಕಿತ್ತಾಡ್ಕೊಳ್ಳೋದು ಒಳ್ಳೇದಲ್ಲ. ಹಾಗಾಗಿ ಈ ಪ್ರಕರಣವನ್ನ ಇಬ್ರು ಇತ್ಯರ್ಥ ಮಾಡ್ಕೊಳ್ಳಿ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನ್ಯಾಯಾಧೀಶರು ಅವ್ರಿಗೆ ಏನಂತಂದ್ರೆ ಸಜೆಷನ್ ಅನ್ನ ಕೊಡ್ತಾರೆ. ಆದ್ರೆ ಆ ಸಂದರ್ಭದಲ್ಲಿ ರೋಹಿಣಿ ಸಿಂಧೂರಿ ಅವರು ಯಾವುದೇ ಕಾರಣಕ್ಕೂ ಸಹಿತ ಅದನ್ನ ಒಪ್ಪುವುದಿಲ್ಲ. ಕಾರಣ ಏನು ಅಂತಂದ್ರೆ ಅವರ ಪರವಾಗಿ ವಕೀಲರು ಮಾತನಾಡೋ ಸಂದರ್ಭದಲ್ಲಿ ಹೇಳಿದ್ರು, ಈಗಾಗಲೇ ಡಿ ರೂಪಾ ಅವರು ಬಹಳಷ್ಟು ದೊಡ್ಡ ಪ್ರಮಾಣದಲ್ಲಿ ಮಾನಹಾನಿ ಮಾಡುವಂತಹ ಕೆಲಸವನ್ನ ಮಾಡಿದ್ದಾರೆ. ಸಾಮಾಜಿಕ ಜಾಲತಾಣಗಳಲ್ಲೂ ಸಹಿತ ಹೆಚ್ಚಿನ ಪ್ರಮಾಣದಲ್ಲಿ ಏನಂದ್ರೆ ಪೋಸ್ಟ್ ಗಳನ್ನ ಹಾಕಿ ನಮ್ ದೊಡ್ಡ ಮಟ್ಟದಲ್ಲಿ ಕೌಟುಂಬಿಕ ಜನರಿಗೂ ಸಹಿತ ಏನಂತಂದ್ರೆ ತೊಂದರೆ ಆಗೋ ರೀತಿಯಲ್ಲಿ ನಡ್ಕೊಂಡಿದ್ದಾರೆ. ಹಾಗಾಗಿ ನಾವು ಯಾವುದೇ ಕಾರಣಕ್ಕೂ ಸಹಿತ ಅವರು ಬೇಷರತ್ತಾಗಿ ಕ್ಷಮೆಯನ್ನ ಕೇಳಬೇಕು, ಮತ್ತೆ ಅದರ ಜೊತೆಗೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮಾಡಿರುವಂತಹ ಎಲ್ಲಾ ಪೋಸ್ಟ್ ಗಳನ್ನು ಸಹಿತ ಡಿಲೀಟ್ ಮಾಡಬೇಕು ಅನ್ನುವಂತಹ ವಿಚಾರವನ್ನ ಮೆನ್ಷನ್ ಮಾಡ್ತಾರೆ. ಯಾವಾಗ ಇಬ್ರು ಏನಂದ್ರೆ ಒಪ್ಪುವಂತಹ ಸಂದರ್ಭ ಇಲ್ಲ ಅಂತ ಗೊತ್ತಾಗುತ್ತೋ ಪ್ರಕರಣವನ್ನ ಫೆಬ್ರವರಿಯ 16ನೇ ತಾರೀಕಿಗೆ ನಾವು ವಿಚಾರಣೆನ ಮುಂದುವರಿಸ್ತೀವಿ ಅಂತ ನ್ಯಾಯಾಧೀಶರು ಹೇಳಿರುವಂತದ್ದು. ರಕ್ಷತ್, ಜಗದೀಶ್, ಈಗ ನ್ಯಾಯಮೂರ್ತಿಗಳು ಸೂಚನೆ ಕೊಟ್ಟರು ಕೂಡ ನಾನು ಪೋಸ್ಟ್ ತೆಗೆಯಲ್ಲ ಅಂತ ಒಂದು ಕಡೆಯಿಂದ ವಾದ ಬರುತ್ತೆ, ಇಲ್ಲ ತೆಗಿಲೇಬೇಕು ಅನ್ನೋದು ಮತ್ತೊಂದು ಕಡೆಯಿಂದ ವಾದ. ಮುಂದೇನು ಹಂಗಿದ್ರೆ ಈಗ ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ, ಯಾಕಂದ್ರೆ ನೀವು ಕಳೆದ ಏನಂದ್ರೆ ನವೆಂಬರ್ ತಿಂಗಳಲ್ಲೂ ಸಹಿತ ಈ ಪ್ರಕರಣ ನ್ಯಾಯಾಧೀಶರ ಮುಂಗಡೆ ಬಂದಿತ್ತು. ಆ ಸಂದರ್ಭದಲ್ಲೂ ಸಹಿತ ಡಿ ರೂಪಾ ಅವರ ಪೋಸ್ಟ್ ಗಳನ್ನ 1 ತಿಂಗಳ ಒಳಗಾಗಿ ನೀವು ಸಂಪೂರ್ಣವಾದಂತಹ ಏನಂದ್ರೆ ಪೋಸ್ಟ್ ಗಳು ಯಾವ್ಯಾವೆಲ್ಲ ಹಾಕಿದ್ರಿ ಆ ಎಲ್ಲಾ ಪೋಸ್ಟ್ ಗಳನ್ನ ತೆಗೆದು ಏನಂದ್ರೆ ಡಿಲೀಟ್ ಮಾಡಿ ತದನಂತರ ನ್ಯಾಯಾಲಯಕ್ಕೆ ಬರ್ಬೇಕು ಅಂತ ಹೇಳಿದ್ರು. ಅದಾದ್ಮೇಲೆ ಮತ್ತೆ ಡಿ ರೂಪಾ ಅವರ ಪರವಾಗಿ ಅಂದ್ರೆ ವಕೀಲರು ಮತ್ತೆ ಸುಪ್ರೀಂ ಕೋರ್ಟ್ ನ ಮೇಲ್ಮನವಿಯನ್ನ ಸಲ್ಲಿಸ್ತಾರೆ. ನಾವು ಈ ಪೋಸ್ಟ್ ಗಳನ್ನ ಈಗ ಡಿಲೀಟ್ ಮಾಡೋದಕ್ಕೆ ಆಗೋದಿಲ್ಲ. ಕಾರಣ ಏನು ಅಂತಂದ್ರೆ ನಾವು ಮಾಡಿರುವಂತಹ ಏನಂದ್ರೆ ಪೋಸ್ಟ್ ಗಳು ಏನಿದಾವೆ ಎಲ್ಲವೂ ಸಹಿತ ಸಾಮಾಜಿಕ ಜಾಲತಾಣಗಳಲ್ಲಿ ಎಲ್ಲವೂ ಕಡೆನೂ ಹೋಗ್ಬಿಟ್ಟಿದಾವೆ. ಅವು ನಾವು ಪೋಸ್ಟ್ ಡಿಲೀಟ್ ಮಾಡಿದ್ರು ಸಹಿತ ಅದು ಆಗ್ತಾ ಇಲ್ಲ ಅನ್ನುವಂತಹ ವಿಚಾರವನ್ನ ಮೆನ್ಷನ್ ಮಾಡ್ತಾರೆ. ಮತ್ತೆ ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ರೋಹಿಣಿ ಸಿಂಧೂರ್ ಅವರ ಪರವಾಗಿರುವಂತಹ ವಕೀಲರು ಸಹಿತ ಹಾಗಿದ್ರೆ ಬೇಷರತ್ತಾಗಿ ನೀವು ಕ್ಷಮೆಯನ್ನ ಕೇಳಬೇಕು ಅನ್ನುವಂತಹ ಸಾರ್ವಜನಿಕ ಮೂಲಕವಾಗಿ ಅಂದ್ರೆ ಬೇಷರತ್ತಾಗಿ ಕ್ಷಮೆಯನ್ನ ಕೇಳಬೇಕು ಅನ್ನುವಂತಹ ವಿಚಾರವನ್ನ ಪಟ್ಟು ಹಿಡಿತಾರೆ. ಆದ್ರೆ ಇದನ್ನ ಒಪ್ಪದೇ ಇರುವಂತಹ ಡಿ ರೂಪಾ ಅವರ ವಕೀಲರು ಈ ರೀತಿಯಾಗಿ ಮಾಡೋದಕ್ಕೆ ಆಗೋದಿಲ್ಲ, ನಮಗೂ ಸಹಿತ ಮಾನಹಾನಿ ಆಗಿದೆ. ಅವರು ಏನಂತಂದ್ರೆ ತುಂಬಾ ಕೆಟ್ಟ ಪದಗಳನ್ನ ಇದರಲ್ಲಿ ಮೀಡಿಯಾ ಮುಂಗಡೆನೂ ಸಹಿತ ಹೇಳಿದ್ದಾರೆ ಅನ್ನುವಂತಹ ವಿಚಾರವನ್ನ ಹೇಳ್ತಾರೆ. ಹಾಗಾಗಿ ಈ ಇಬ್ಬರ ವಿಚಾರವನ್ನ ಯಾವಾಗ ಇತ್ಯರ್ಥ ಆಗೋದಿಲ್ಲೋ ಅಂದ್ರೆ ಇಬ್ರು ಒಪ್ಪಿಗೆ ಮೇರೆಗೆ ಇತ್ಯರ್ಥ ಮಾಡ್ಕೊಳ್ಳಿ ಅಂತ ನ್ಯಾಯಾಧೀಶರು ಹೇಳಿದ್ರು, ಅದನ್ನ ಯಾವಾಗ ಒಪ್ಪಿಗೆ ಆಗೋದಿಲ್ಲ ಅಂತ ಗೊತ್ತಾಗ್ಬಿಡುತ್ತೆ, ಅವಾಗ ಈ ಪ್ರಕರಣವನ್ನ ನಾವು ವಿಚಾರಣೆ ನಡೆಸ್ತೀವಿ ಅಂತ ಈಗ ನ್ಯಾಯಾಧೀಶರು ಹೇಳಿದ್ದಾರೆ. ಹಾಗಾಗಿ ವಿಚಾರಣೆಯ ದಿನಾಂಕವನ್ನ ಫೆಬ್ರವರಿ 16ನೇ ತಾರೀಕಿಗೆ ಮುಂದೂಡಲಾಗಿದೆ. 16ನೇ ತಾರೀಕಿಂದ ನಡೆಯುವಂತಹ ವಿಚಾರಣೆ ಸಂದರ್ಭದಲ್ಲಿ ಇಬ್ಬರಿಗೂ ಸಹಿತ ನ್ಯಾಯಾಲಯ ಕೊಡುವಂತಹ ಸೂಚನೆಯನ್ನ ಪಾಲಿಸಬೇಕಾದಂತಹ ಅನಿವಾರ್ಯ ಪರಿಸ್ಥಿತಿ ಮುಂದಿನ ದಿನಗಳಲ್ಲಿ ನಿರ್ಮಾಣವಾಗಲಿರುವಂತದ್ದು. ರಕ್ಷತ್, ಧನ್ಯವಾದ ಜಗದೀಶ್ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.